ಒಳಗಡೆ ಇದು ಶಿಶು ಮನೋವಿಜ್ಞಾನ ಮತ್ತು ಬಾಲವಿಕಾಸ ಎನ್ನುವ ವಿಷಯ ಪ್ರಶ್ನೋತ್ತರಗಳ ಚರ್ಚೆಯಾಗಿದೆ. ಕಲಿಕೆಯ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆಯು ಕಲಿಯುವವರ ಸ್ಮರಣಶಕ್ತಿಯನ್ನು ತೀಕ್ಷ್ಣಗೊಳಿಸುವುದು, ಹೊಸ ಕಲಿಕೆ ಮತ್ತು ಹಳೆಯ ಕಲಿಕೆಯನ್ನು ಪ್ರತ್ಯೇಕಿಸುವುದು, ಕಲಿಯುವವರು ಏಕದಿಕ್ಕಿನಲ್ಲಿ ಚಿಂತಿಸುವಂತೆ ಮಾಡುವುದು, ಕಲಿಯುವವರಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸುವುದು. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲಿಯುವವರಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸುವುದಾಗಿದೆ. ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲಿಯುವವರಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸುವುದು. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಕಲಿಕೆಯನ್ನು ಹೆಚ್ಚಿಸಲು ಸೂಕ್ತವಾದದ್ದು. ಕಲಿಕೆಯನ್ನು ಹೆಚ್ಚಿಸಲು ಸೂಕ್ತವಾದದ್ದು ತರಗತಿಯ ಶಿಕ್ಷಕರು ವಾಸ್ತವ ಪ್ರಪಂಚದ ಸನ್ನಿವೇಶವನ್ನು ತರಗತಿಯಲ್ಲಿ ಒದಗಿಸಿ ಮಕ್ಕಳು ಚರ್ಚಿಸುವಂತೆ ಮಾಡುವುದು. ಆಪ್ಷನ್ ನಂಬರ್ 1. ದೆನ್ ಸೆಕೆಂಡ್ ಆಪ್ಷನ್, ತರಗತಿಯಲ್ಲಿ ಹೆಚ್ಚು ಹೆಚ್ಚು ಬೋಧನೋಪಕರಣ ಬಳಸುವಂತೆ ಮಾಡುವುದು. ಆಪ್ಷನ್ 3, ಶಿಕ್ಷಕರನ್ನು ವಿವಿಧ ಉಪನ್ಯಾಸ ಮತ್ತು ವಿವರಣೆ ಬಳಸುವಂತೆ ಮಾಡುವುದು. ತರಗತಿಯಲ್ಲಿ ನಡೆಸುವ ನಿಯಮಿತ ಪರೀಕ್ಷೆಗಳತ್ತ ಗಮನ ಹರಿಸುವಂತೆ ಮಾಡುವುದು. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 1. 1 ಇಸ್ ದ ರೈಟ್ ಆನ್ಸರ್. ಯು ಕ್ಯಾನ್ ಸಿ ಹಿಯರ್, ತರಗತಿಯ ಶಿಕ್ಷಕರು ವಾಸ್ತವ ಪ್ರಪಂಚದ ಸನ್ನಿವೇಶವನ್ನು ತರಗತಿಯಲ್ಲಿ ಒದಗಿಸಿ ಮಕ್ಕಳು ಚರ್ಚಿಸುವಂತೆ ಮಾಡುವುದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಯು ಕಲಿಕೆಯ ಪ್ರಕ್ರಿಯೆಯನ್ನು ವಿವರಿಸುವುದು ಸೂಕ್ತವಾದುದಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಪ್ರಕ್ರಿಯೆಯನ್ನು ವಿವರಿಸುವುದು ಸರಿಯಾದದ್ದಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1, ಕಲಿಕೆಯು ಶೈಕ್ಷಣಿಕ ಸಂಸ್ಥೆಯಲ್ಲಿ ಮಾತ್ರ ಉಂಟಾಗುತ್ತದೆ. ಆಪ್ಷನ್ 2, ಕಲಿಕೆಯು ವ್ಯಾಪಕವಾದ ಪ್ರಕ್ರಿಯೆಯಾಗಿದೆ. ಕಲಿಕೆಯು ಗುರಿ ನಿರ್ದೇಶಿತವಾದದ್ದು. ಆಪ್ಷನ್ 4, ಕಲಿಕೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 1, ಕಲಿಕೆಯು ಶೈಕ್ಷಣಿಕ ಸಂಸ್ಥೆಯಲ್ಲಿ ಮಾತ್ರ ಉಂಟಾಗುತ್ತದೆ. ಸೊ ಇದು ಸರಿಯಾದಂಥ ಉತ್ತರ ಅಲ್ಲ, ಏಕೆಂದರೆ ಕಲಿಕೆಯು ಎಲ್ಲೆಡೆಯೂ ಸಂಭವಿಸುತ್ತದೆ. ಹಾಗಾಗಿ ಇದು ತಪ್ಪಾದದ್ದು. ಶೈಕ್ಷಣಿಕ ಸಂಸ್ಥೆ ಅಂತ ಹೇಳಿದ್ದಾರೆ ನೋಡ್ರಿ. ಸೊ ಅದಕ್ಕೋಸ್ಕರ ಇದು ಸರಿಯಾದದ್ದಲ್ಲ. ಕೇವಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಾತ್ರ ಅಲ್ಲದೆ ಎಲ್ಲೆಡೆಯೂ ಕಲಿಕೆಯು ಸಂಭವಿಸುತ್ತದೆ. ಅದಕ್ಕಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು 1. 4ನೇ ಪ್ರಶ್ನೆ, 5ನೇ ತರಗತಿಯ ದೃಷ್ಟಿದೋಷ ಇರುವ ಮಗುವಿಗೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಏನಾಗುತ್ತೆ ಅಂತ ಹೇಳಿ, ಕೆಳಮಟ್ಟದ ಕೆಲಸಗಳನ್ನು ಮಾಡುವಲ್ಲಿ ವಿನಾಯಿತಿ ನೀಡಬೇಕು. ಪೋಷಕರು ಮತ್ತು ಸ್ನೇಹಿತರು ದಿನನಿತ್ಯದ ಕಾರ್ಯಗಳಲ್ಲಿ ಸಹಾಯ ಮಾಡಬೇಕು. ಆಪ್ಷನ್ 3, ತರಗತಿಯಲ್ಲಿ ಸಾಮಾನ್ಯ ಮಗುವಿನಂತೆ ಪರಿಗಣಿಸಬೇಕು ಮತ್ತು ಆಡಿಯೋ ಸಿಡಿಗಳನ್ನು ಒದಗಿಸಬೇಕು. ಆಪ್ಷನ್ 4, ತರಗತಿಯ ವಿಶೇಷ ಉಪಚಾರ ನೀಡಬೇಕು. ಅಂದರೆ ತರಗತಿಯಲ್ಲಿ ವಿಶೇಷವಾಗಿ ಅವರನ್ನು ಉಪಚಾರ ಮಾಡಬೇಕಂತ ಹೇಳ್ಕೊಂಡು. ಸೊ 5ನೇ ತರಗತಿಯ ದೃಷ್ಟಿದೋಷ ಇರುವ ಮಗುವಿಗೆ ಏನು ಆಗುತ್ತೆ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಬಂದ್ಬಿಟ್ಟು ಸರಿಯಾದ ಉತ್ತರ, ತರಗತಿಯಲ್ಲಿ ಸಾಮಾನ್ಯ ಮಗುವಿನಂತೆ ಪರಿಗಣಿಸಬೇಕು, ಆಡಿಯೋ ಸಿಡಿಗಳನ್ನು ಒದಗಿಸಬೇಕಂತ ಹೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಕೆಳಗಿನ ಯಾವ ಗುಣವು ಶಿಕ್ಷಕರ ಬಹುಮುಖ್ಯವಾದ ಗುಣವಾಗಿದೆ? ಶಿಕ್ಷಕರಲ್ಲಿ ಈ 4ರಲ್ಲಿ ಯಾವುದು ಬಹುಮುಖ್ಯವಾದಂಥ ಗುಣವಂತ ಕೇಳಿದ್ದಾರೆ. ಆಪ್ಷನ್ 1, ಬೋಧಿಸುವ ಕಾತುರತೆ ಹೊಂದಿರುವುದು. ಆಪ್ಷನ್ 2, ತಾಳ್ಮೆ ಮತ್ತು ಕಾಳಜಿ. ಆಪ್ಷನ್ 3, ಬೋಧನಾ ಸಾಮರ್ಥ್ಯ ಮತ್ತು ವಿಷಯಗಳ ಜ್ಞಾನ. ಆಪ್ಷನ್ 4, ಅತ್ಯುನ್ನತ ಮಟ್ಟದ ಭಾಷೆಯಲ್ಲಿ ಬೋಧಿಸುವ ಸಾಮರ್ಥ್ಯ. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ತಾಳ್ಮೆ ಮತ್ತು ಕಾಳಜಿ. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದ 5th ಕ್ವಶನ್. ತಾಳ್ಮೆ ಮತ್ತು ಕಾಳಜಿಯನ್ನು ಶಿಕ್ಷಕರು ಹೊಂದಿರಬೇಕು. ಇದು ಬಹುಮುಖ್ಯವಾದಂಥ ಗುಣವಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹಂತದಲ್ಲಿ ಮಗುವು ವಸ್ತುಗಳು ಮತ್ತು ಘಟನೆಯ ಬಗ್ಗೆ ತಾರ್ಕಿಕವಾಗಿ ಯೋಚಿಸುತ್ತದೆ. ಈ ಕೆಳಗಿನ 4 ಹಂತಗಳಲ್ಲಿ ಯಾವುದರಲ್ಲಿ ಮಗು ತಾರ್ಕಿಕವಾಗಿ ಯೋಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನಂಬರ್ 1, ಸಂವೇದನಾ ಗತಿ ಹಂತ. ಆಪ್ಷನ್ ನಂಬರ್ 2, ಔಪಚಾರಿಕ ಕಾರ್ಯಗಳ ಹಂತ. ಆಪ್ಷನ್ ನಂಬರ್ 3, ಕಾರ್ಯಪೂರ್ವ ಹಂತ. ಆಪ್ಷನ್ ನಂಬರ್ 4 ಇಸ್ ಮೂರ್ತ ಕಾರ್ಯಗಳ ಹಂತ. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರ್ತ ಕಾರ್ಯಗಳ ಹಂತ. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್ ಫಾರ್ ದ 6th ಕ್ವಶನ್. ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗುವು ತಾರ್ಕಿಕವಾಗಿ ಯೋಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ನಾಟಕೀಯ ಸ್ವಭಾವದ ಶಿಕ್ಷಕರು ಮಕ್ಕಳನ್ನು ತರಗತಿಯ ತುಂಬ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸುತ್ತಾರೆ. ಕೆಲವರು ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ, ಮತ್ತೆ ಕೆಲವರು ಗುಂಪು ಓದುವಿಕೆಗೆ ತೊಡಗುತ್ತಾರೆ, ಮತ್ತೆ ಕೆಲವರು ನಿಶ್ಶಬ್ದವಾಗಿ ಕುಳಿತುಕೊಳ್ಳುತ್ತಾರೆ, ಕೆಲವರು ಅವರವರೇ ಓದಿಕೊಳ್ಳುತ್ತಾರೆ. ಇಂತಹ ಸನ್ನಿವೇಶವನ್ನು ಪೋಷಕರು ಇಷ್ಟಪಡುವುದಿಲ್ಲ. ಇಂಥ ಸನ್ನಿವೇಶವನ್ನು ನಿರ್ವಹಿಸುವ ಸೂಕ್ತ ವಿಧಾನ ಯಾವುದು? ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆಪ್ಷನ್ 1 ನೋಡ್ರಿ, ಪೋಷಕರು ಶಿಕ್ಷಕರ ವಿರುದ್ಧ ಪ್ರಾಂಶುಪಾಲರಿಗೆ ದೂರು ನೀಡುವುದು. ಆಪ್ಷನ್ 2, ಪೋಷಕರು ಶಿಕ್ಷಕರನ್ನು ತರಗತಿಯಿಂದ ಬದಲಾಯಿಸುವಂತೆ ಪ್ರಾಂಶುಪಾಲರಿಗೆ ಮನವಿ ಮಾಡುವುದು. ಆಪ್ಷನ್ ನಂಬರ್ 3,
ಪೋಷಕರು ಶಿಕ್ಷಕರ ಮೇಲೆ ನಂಬಿಕೆ ಇಡುವುದು ಮತ್ತು ಶಿಕ್ಷಕರೊಂದಿಗೆ ಸಮಸ್ಯೆ ಬಗ್ಗೆ ಚರ್ಚಿಸಬೇಕು. ಆಪ್ಷನ್ 4 ಈಸ್ ಪೋಷಕರು ಮಗುವನ್ನು ಶಾಲೆಯಿಂದ ಬಿಡಿಸಿ ಬೇರೆ ಶಾಲೆಗೆ ಸೇರಿಸಬೇಕು. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಪೋಷಕರು ಶಿಕ್ಷಕರ ಮೇಲೆ ನಂಬಿಕೆ ಇಡಬೇಕು ಮತ್ತು ಶಿಕ್ಷಕರೊಂದಿಗೆ ಸಮಸ್ಯೆ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿದ್ರಿಂದ ಇದು ಸರಿಯಾದಂಥ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಒಳನೋಟ ಕಲಿಕೆ ಪ್ರತಿಪಾದಕರು ಯಾರು? ಸೊ ಒಳನೋಟ ಕಲಿಕೆ ಸಂಬಂಧಪಟ್ಟಂಥ ಅದರ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಆಪ್ಷನ್ 1 ಗೆಸ್ಟಾಲ್ಟ್ ಸಿದ್ಧಾಂತ, ಆಪ್ಷನ್ 2 ಪ್ಲಾವೋ, ಆಪ್ಷನ್ 3 ಜೀನ್ ಪಿಯಾಜೆ, ಆಪ್ಷನ್ 4 ಈಸ್ ವಾಗೋಟ್ಸ್ಕೆ. ಸೊ ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಗೆಸ್ಟಾಲ್ಟ್ ಸಿದ್ಧಾಂತ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಗೆಸ್ಟಾಲ್ಟ್ ಸಿದ್ಧಾಂತ ಅವರು ಏನು ಹೇಳ್ತಾರೆ ಅಂದರೆ ಒಳನೋಟ ಕಲಿಕೆಯ ಸಿದ್ಧಾಂತ ಕುರಿತಾಗಿ ಅವರು ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಮಗುವಿನ ಬೌದ್ಧಿಕ ವಿಕಾಸದ 4 ಹಂತಗಳನ್ನು ಗುರುತಿಸಿದವರು ಯಾರು? ಮಗುವಿನ ಬೌದ್ಧಿಕ ವಿಕಾಸದ ಕುರಿತಾಗಿ 4 ಹಂತಗಳನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಕೋಲ್ಬರ್ಗ್, ಆಪ್ಷನ್ 2 ಎರಿಕ್ಸನ್, ಆಪ್ಷನ್ 3 ಸ್ಕಿನ್ನರ್, ಆಪ್ಷನ್ 4 ಪಿಯಾಜೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಜೀನ್ ಪಿಯಾಜೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಮಗುವಿನ ಬೌದ್ಧಿಕ ವಿಕಾಸದ 4 ಹಂತಗಳನ್ನು ಗುರುತಿಸ್ತಾರೆ. ಸೊ ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಹಂತದಲ್ಲಿ ಮಕ್ಕಳು ಸ್ನೇಹಿತರೊಂದಿಗೆ ಹೆಚ್ಚು ಕ್ರಿಯಾಶೀಲರಾಗಿರುತ್ತಾರೆ? ಈ ಕೆಳಗಿನ ಯಾವ ಹಂತದಲ್ಲಿ ಈ 4 ಹಂತಗಳನ್ನು ಕೊಟ್ಟಿದ್ದಾರಲ್ಲ, ಸೊ ಈ ಹಂತದಲ್ಲಿ ಮಕ್ಕಳು ಯಾವಾಗ ಸ್ನೇಹಿತರೊಂದಿಗೆ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ತಾರುಣ್ಯಾವಸ್ಥೆ, ಆಪ್ಷನ್ 2 ವಯಸ್ಕತನ, ಆಪ್ಷನ್ 3 ಪೂರ್ವ ಬಾಲ್ಯಾವಸ್ಥೆ, ಆಪ್ಷನ್ 4 ಉತ್ತರ ಬಾಲ್ಯಾವಸ್ಥೆ. ಸೊ ಈ 4 ಹಂತಗಳಲ್ಲಿ ಮಕ್ಕಳು ಉತ್ತರ ಬಂದ್ಬಿಟ್ಟು ನೋಡ್ರಿ ಇಲ್ಲಿ. ಸೊ ಸರಿಯಾದ ಉತ್ತರ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಅವರು ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಸ್ನೇಹಿತರೊಂದಿಗೆ ಹೆಚ್ಚು ಆಕ್ಟಿವ್ ಆಗಿರ್ತಾರೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್.